ದೇವ್ರು ಯಾರಿಗೆ ಸಿಗ್ತಾನ ಅಂದ್ರೆ ವಿನಯ ಇದ್ದಲ್ಲಿ ದೇವರಾದನ, ಸರಳತೆ ಇದ್ದಲ್ಲಿ ದೇವರಾದನ. ಹೂ ಪತ್ರಿ ಎಷ್ಟು ಏರಿಸ್ತಿ ಅಂತ ನೋಡಂಗಿಲ್ಲ ದೇವ್ರ, ಅದು ಅವನಿಗೆ ಜೊರ್ರತ್ತೂ ಇಲ್ಲ. ಅಲ್ಲಮ್ರು ಬೈದಾರ ಈ ಹೂವ ಪತ್ರಿ ಏರ್ಸೋರಿಗೆ. ಲಿಂಗದೊಡವೆಯ ಲಿಂಗಕ್ಕೆ ಇತ್ತು ಫಲವ ಬೇಡುವ ಅನ್ಯಾಯಿಗಳು ಅಂದಿದಾರ ಅವ್ರು. ಬಸವಣ್ಣ ನೀ ಏನು ಕೊಟ್ಟು ಭಕ್ತನಾದಿ ಹೇಳು. ಚಳಗಾಲ ದಿವಸದಾಗ ನಸ್ಕಿನಾಗ ನಾಲ್ಕಕ್ಕೆ ಬಸವಣ್ಣವ್ರ ಮೈಗೆ ಪಸಿನ ಬಿಟ್ಟಿತು. ಯಾರಿಗೆ ಕೊಟ್ಟು ಭಕ್ತಾದಿ ಬಸವಣ್ಣ? ಇದೆಲ್ಲ ಪುರಾತನರ ಒಡವೆ. ಯಾರಿಗೆ ಕೊಟ್ಟಿ ಭಕ್ತಾದಿ ಹೇಳು ಬಸವಣ್ಣ. ಯಾರ್ದು ಹೂವು, ಯಾರ್ದ ಪತ್ರಿ, ಯಾರ್ದ ನೀರು, ಎಲ್ಲಿಂದ ಅದು? ಎಲ್ಲವೂ ಪರಮಾತ್ಮಂದು. ಅದು ನೋಡಂಗಿಲ್ಲ ಪರಮಾತ್ಮ. ನೀ ಎಷ್ಟು ಹೂ ಏರಿಸ್ತಿ, ನೀ ಏಟು ಉಪವಾಸ ಇರ್ತಿ, ಅಡ್ಡ ಹಸ್ತೆ ಉದ್ದ ಹಸ್ತೆ, ಇವು ಯಾವ ನೋಡಂಗಿಲ್ಲ. ನೀ ಜನಿವಾರ ಹಾಕಿದೆ, ಲಿಂಗ ಜೋತ್ಕೊಂಡಿದೆ, ಎಲ್ಲ ಬಿಟ್ಟು ನಿಂತಿದೆ, ಅವು ಯಾವ ನೋಡಂಗಿಲ್ಲ ಪರಮಾತ್ಮ. ಅದ್ರದ್ದು ಹರಕತ್ತು ಅವನಿಗಿಲ್ಲ. ನಿನ್ನ ಹೃದಯ ನೋಡ್ತಾನೆ. ಯಾರ ಹೃದಯ ಸರಳದ, ಯಾರ ಹೃದಯದ ಕಪಟ ಇಲ್ಲ, ಮುಚ್ಚಿ ಮರಿ ಇರಬಾರ್ದು, ದ್ವೇಷ ಅಸೂಯೆ ಇರಬಾರ್ದು. ದೇವ್ರು ಸಿಗ್ಲಕ್ ಒಂದೇ ಮಾತು ಸಾಕು ಬಸವಣ್ಣವ್ರದು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳೆಯಲು ಬೇಡ. ಇದು ಒಂದು ಮಾತು ಸಾಕು ದೇವರು ಸಿಗ್ಲಿಕ್ಕೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಜೀವನ ಅನಿಶ್ಚಿತ, ಯಾವುದು ಶಾಶ್ವತ ಇಲ್ಲ. ಏನು ತಂದಿಲ್ಲ, ಏನು ಒಯ್ಯಲಿಲ್ಲ. ಹೌದು ಅನಿಸ್ಕೊಂಡು ಸಾಯ್ಬೇಕಟ್ಟೆ. ಸತ್ತಿದ ದಿವಸ ಮೈದು ಕಜ್ಜಿ ಹುರ್ಕು ಬಿಟ್ಟು ಅನ್ನಬಾರ್ದು ಮಂದಿ. ಚಂದ ಸತ್ತ ನೋಡಿ ಇವತ್ತ ಆನಂದ ಆಯ್ತು ಅನ್ನಬಾರ್ದು. ಪ್ರೇಮದಿಂದ ಕಣ್ಣು ತುಂಬಿ ಬಂದಿರ್ಬೇಕವತ್ತ. ಅದಕ್ಕಿಂತ ಹೆಚ್ಚಿನ ಗಳಿಕೆ ಮತ್ತೊಂದಿಲ್ಲಿದು ಪಕ್ಕಾ ತಿಳ್ಕೋರು ನೀವು. ಬದುಕಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಗಳಿಕೆ ಅದು. ಮರಗಬೇಕಾಗುತ್ತೆ ಜೀವಿಗಳೆಲ್ಲ.